ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸ್ಥಳೀಯರು ಇದರಲ್ಲಿ ಪಾಲ್ಗೊಂಡಿರುವಂಥದ್ದು ತುಂಬ ಸ್ಪಷ್ಟ. ಅದರಲ್ಲಿ ಈ ಜಿಪ್ ಲೈನ್ ಆಪರೇಟರ್ ಇದ್ರನಲ್ಲ ಅವನು ಕೂಡ ಒಬ್ಬ. ಯಾಕಂದರೆ ಅವನು ಅಲ್ಲಾಹು ಅಕ್ಬರ್ ಅಂತ ಮೂರು ಸರಿ ಹೇಳಿ ಕಳಿಸ್ತಿದ್ದ ಮೇಲೇ ಅಲ್ಲಿ ಗುಂಡಿನ ಮೊರತ ಕೂಡ ಕಳಿತಿದ್ದು. ಹೀಗಾಗನೇ ರಿಷಿ ಭಟ್ ಆರೋಪ ಮಾಡ್ತಾರೆ ಇವನ ಪಾತ್ರ ಇರುವಂಥದ್ದು ಪಕ್ಕ. NIA ಸಮನ್ಸ್ ಗಿಮನ್ಸ್ ಎಲ್ಲ ಕೊಡಲ್ಲ, ಹೆಚ್ಚು ಕಡಿಮೆ ಆದರೆ ಎತ್ತಕೊಂಡು ಹೋಗ್ತಾರೆ ಅಷ್ಟೇನೆ. ಒಂದು ಮೂಲದ ಪ್ರಕಾರ ಇವನನ್ನು ಈಗಾಗಲೇ ಅವರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇನ್ನು ಸ್ಪೆಷಲ್ ಫೋರ್ಸ್ನ ಕಮಾಂಡೋ ಒಬ್ಬ ಪಾಕಿಸ್ತಾನದವನು ಭಾಗಿಯಾಗಿದ್ನ. ಪಾಕಿಸ್ತಾನದ ಕಮಾಂಡೋ ಮೂಸಾ ಇದರಲ್ಲಿ ಭಾಗಿಯಾಗಿರಬಹುದು ಅನ್ನುವಂಥ ಶಂಕೆ ಇದೆ. ಪಾಕಿಸ್ತಾನದ ಸೇನೆಯ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದ ಇವನು ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇವೆ. ಇದು ಅಂದರೆ ಪಾಕಿಸ್ತಾನದ ಸೇನೆಯ ಕೈವಾಡ ಕೂಡ ಇದರಲ್ಲಿದೆ. ಪಾಕಿಸ್ತಾನದ ಕಮಾಂಡೋ ಒಬ್ಬ ಇದರಲ್ಲಿ ಭಾಗಿಯಾಗಿದ್ದಾನೆ. ಕೊಲ್ಲಲಿಕ್ಕೆ ಅಂತ ಬಂದಂಥ ಕಮಾಂಡೋ ಹೆಂಗೆ ಬಂದ ಅವನು ಇಲ್ಲಿ ತನಕ, ಯಾವ ಮಾರ್ಗವಾಗಿ ಬಂದ? ಬನ್ನಿ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ದೆಹಲಿಯಿಂದ. ಹರೀಶ್, ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಡೆವಲಪ್ಮೆಂಟ್ಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಜೊತೆಗೇನು ಅಂದರೆ ಒಬ್ಬ ಜಿಪ್ ಲೈನ್ ಆಪರೇಟರ್ ಕೂಡ ಇದರಲ್ಲಿ ಪಾಲ್ಗೊಂಡಿರಬಹುದು. ಜೊತೆಗೆ ಸ್ಥಳೀಯರ ಬೆಂಬಲ ಇರುವಂಥದ್ದು ಪಕ್ಕ ಅನ್ನುವಂಥ ಮಾತುಗಳು. ಯಾಕಂದರೆ ಇದಕ್ಕೆ ಈಗಾಗಲೇ ಸಾಕ್ಷಿಗಳು ಕೂಡ ಸಿಗ್ತಾ ಇವೆ. ಅದು ಒಂದು ಕಡೆದು. ಇನ್ನೊಂದು ಕಡೆ ಏನು ಅಂದರೆ ಪಾಕಿಸ್ತಾನದಲ್ಲಿ ಆಗ್ತಿರುವಂಥ ಡೆವಲಪ್ಮೆಂಟ್ಗಳು. ಈಗಾಗಲೇ ಒಬ್ಬ ಮಂತ್ರಿ ಒಂದು ಸ್ಟೇಟ್ಮೆಂಟು, ಇನ್ನೊಬ್ಬ ಮಂತ್ರಿ ಇನ್ನೊಂದು ಸ್ಟೇಟ್ಮೆಂಟು, ಇನ್ನು ಕೆಲವರು ಏನು ಅಂತಂದರೆ ಯುದ್ಧ ಬೇಡ ಅನ್ನೋ ಧಾಟಿನಲ್ಲಿ ಮಾತಾಡ್ತಿರುವಂಥದ್ದು. ಜೊತೆಗೇನು ಅಂದರೆ ಪಾಕಿಸ್ತಾನದ ಪ್ರಧಾನಿಯ ಜೊತೆಗೆ ಅವರ ಅಣ್ಣ ನವಾಜ್ ಶರೀಫ್ ಮಾತಾಡಿ ಯಾವುದೇ ಕಾರಣಕ್ಕೂ ಭಾರತದ ಶಕ್ತಿಯನ್ನು ಕಡೆಗಣಿಸಬೇಡ, ಏನಾದರೂ ಹೆಚ್ಚು ಕಡಿಮೆ ಆದರೆ ಮುಖಭಂಗ ನಿಶ್ಚಿತ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಅನ್ನುವಂಥದ್ದು. ಇದೆಲ್ಲದರ ಜೊತೆಗೆ ಸೇನೆಯ ಜಮಾವಣೆ, ಅಲ್ಲಿ ನಡೀತಿರುವಂಥ ನಿರಂತರವಾದಂಥ ಕಸರತ್ತುಗಳು, ಏನಿದೆ ಡೀಟೇಲ್ಸ್? ಹೌದು ರಂಗನಾಥ್, ಪಹಲ್ಗಾಮ್ ಉಗ್ರರ ದಾಳಿಯ ಬಳಿಕ ನಿರಂತರವಾಗಿ ಪಾಕಿಸ್ತಾನ ಅಪ್ರಚೋದಿತ ದಾಳಿಯನ್ನ LOC ಉದ್ದಕ್ಕೂ ಮಾಡ್ತಾ ಇದೆ. ನಿರಂತರವಾಗಿ 5 ದಿವಸಗಳಿಂದ ಈ ತರದೊಂದು ಅಪ್ರಚೋದಿತ ದಾಳಿ ನಡೀತಾ ಇದೆ. ಇದಕ್ಕೆ ಭಾರತ ತಕ್ಕ ಉತ್ತರವನ್ನು ಕೂಡ ಕೊಡ್ತಾ ಇದೆ. ನಿನ್ನೆ ರಾತ್ರಿ ಕೂಡ ಗುಂಡಿನ ಚಕಮಕಿ ಆಗಿರುವಂತಹದ್ದು ಅದು ನಿರಂತರವಾಗಿದೆ. ಆದರೆ ಯಾವುದೇ ಸಾವು ನೋವುಗಳು ಇಲ್ಲಿ ವರದಿಯಾಗಿಲ್ಲ. ಆದರೆ ನಿರಂತರವಾಗಿ ಭಾರತವು ಕೂಡ ಪಾಕಿಸ್ತಾನದ ಅಪ್ರಚೋದಿತ ದಾಳಿಯನ್ನ ಹಿಮ್ಮೆಟ್ಟಿಸ್ತಾ ಇರುವಂತಹದ್ದು. ಇನ್ನು ಅಂತಾರಾಷ್ಟ್ರೀಯ ಗಡಿ ಉದ್ದಕ್ಕೂ ಕೂಡ ಒಂಥರ ಉದ್ವಿಗ್ನತೆ ಸೃಷ್ಟಿಯಾಗಿರುವಂತಹದ್ದು. ಸ್ಥಳೀಯರಲ್ಲೂ ಆತಂಕ ಮೂಡಿದೆ. ಎಲ್ಲಿ ಭಾರತ ಮಿಲಿಟರಿ ಆಪರೇಷನ್ ಶುರು ಮಾಡುತ್ತೋ ಅನ್ನುವಂಥ ಆತಂಕ ಕೂಡ ಶುರುವಾಗಿರುವಂತಹದ್ದು. ಹಾಗಾಗಿ ಅಲ್ಲಲ್ಲಿ ಬಂಕರ್ಗಳನ್ನು ಕ್ಲೀನ್ ಮಾಡುವಂತಹದ್ದು, ಬಂಕರ್ಗಳನ್ನು ಸ್ವಚ್ಛಗೊಳಿಸಿ ಅವನ್ನ ಸಿದ್ಧಗೊಳಿಸ್ತಾ ಇರುವಂತಹದ್ದು, ಲೈಟ್ ವ್ಯವಸ್ಥೆ ಮಾಡುವಂತಹದ್ದು, ಈ ಕೆಲಸ ಕೂಡ ಅಂತಾರಾಷ್ಟ್ರೀಯ ಗಡಿ ಉದ್ದಕ್ಕೂ ನಡೀತಾ ಇದೆ. ಒಂದ್ ಕಡೆ LOCಯಲ್ಲಿ ಗುಂಡಿನ ಚಕಮಕಿ ನಡೀತಾ ಇದೆ, ಇನ್ನೊಂದು ಕಡೆ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಬಂಕರ್ಗಳನ್ನು ಸ್ವಚ್ಛಗೊಳಿಸುವಂತ ಕೆಲಸ ಕೂಡ ನಡೀತಾ ಇದೆ. ಇದು ಒಂದ್ ಕಡೆ. ಆದ್ರೆ ಇನ್ನ ಉಗ್ರರನ್ನು ಹುಡುಕಿ ಕೊಲ್ಲುವಂತ ಪ್ರಕ್ರಿಯೆ ಕೂಡ ಇನ್ನು ಮುಂದುವರೆದಿರುವಂತಹದ್ದು. ಈಗಾಗಲೇ 11 ಉಗ್ರರ ಮನೆಗಳನ್ನ ಈಗಾಗಲೇ ಉಡಿಸ್ ಮಾಡಿರುವಂತಹದ್ದು, ಮತ್ತೆ ಲಿಸ್ಟ್ ಮಾಡ್ಕೊಂಡಿದೆ. ಈಗ ಭಾರತೀಯ ಸೇನೆ ಉಗ್ರರ ಲಿಸ್ಟ್ ಮಾಡ್ಕೊಂಡು ಅವ್ರನ್ನ ಹುಡುಕುವಂತ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಇನ್ನು ಇದರ ಮಧ್ಯೆ ನಿನ್ನೆ ಒಂದು ವಿಡಿಯೋ ಹೊರಗಡೆ ಬಂತು. ಆ ವಿಡಿಯೋದಲ್ಲಿ ಜಿಪ್ ಲೈನ್ ಅಲ್ಲಿ ಹೋಗ್ತಾ ಇರ್ತಕ್ಕಂತಹ ಪ್ರವಾಸಿಗ ಯಾರಿದ್ದಾರೆ ಆತ ಮಾಡಿರ್ತಕ್ಕಂಥ ವಿಡಿಯೋ ಹೊರಗೆ ಬಂದಿದೆ. ಆ ವಿಡಿಯೋದಲ್ಲಿ ಅನೇಕ ಅನುಮಾನಗಳು ಸೃಷ್ಟಿ ಆಗ್ತಾ ಇರುವಂತಹದ್ದು. ಆ ಜಿಪ್ ಲೈನ್ ನಿರ್ವಹಣೆ ಏನ್ ಮಾಡ್ತಾನೆ ಆತ, ಅಲ್ಲಾಹು ಅಕ್ಬರ್ ಅನ್ನುವಂತಹ ಘೋಷಣೆಯನ್ನು ಕೂಗಿ ಆತನನ್ನ ಜಿಪ್ ಲೈನ್ ನಲ್ಲಿ ಪ್ರವಾಸಿಗನನ್ನ ಕಳಿಸ್ತಾನೆ. ಆ ಸಂದರ್ಭದಲ್ಲಿ ಆತನಿಗೆ ಗೊತ್ತಿತ್ತು ಅಲ್ಲಿ ಗುಂಡಿನ ಶಬ್ದ ಆಗ್ತಾ ಇದೆ ಅನ್ನುವಂಥದ್ದು. ಮುಖ್ಯವಾಗಿ ಆ ಜಿಪ್ ಲೈನ್ ನ ನಿರ್ವಾಹಕನ ಮೇಲೆ ಯಾಕೆ ಅನುಮಾನಗಳು ಹೆಚ್ಚು ವ್ಯಕ್ತ ಆಗ್ತಿದೆ ಅಂತಂದ್ರೆ, ಆ ಗುಂಡಿನ ಶಬ್ದ ಆದ ಬಳಿಕವೂ ಕೂಡ ಪ್ರವಾಸಿಗನನ್ನ ಮುಂದೆ ಹೋಗ್ಲಿಕ್ಕೆ ಬಿಡ್ತಾನೆ, ಜಿಪ್ ಲೈನ್ ನಲ್ಲಿ ಮುಂದೆ ಹೋಗ್ಲಿಕ್ಕೆ ಬಿಡ್ತಾನೆ. ಯಾಕಂದ್ರೆ ಆ ಸ್ಥಳೀಯನಾಗಿದ್ದುಕೊಂಡು ಇಲ್ಲಿ ಯಾಕೆ ಗುಂಡಿನ ಶಬ್ದ ಕೇಳಿಸ್ತಿದೆ ಅನ್ನುವಂಥದ್ದು ಆತನಿಗೆ ಗೊತ್ತಾಗಬೇಕಾಗಿತ್ತು. ಇಲ್ಲಿ ಸಹಜವಾಗಿ ಪ್ರವಾಸಿಗರ ಸೇರೋ ಸ್ಥಳದಲ್ಲಿ ಗುಂಡಿನ ಶಬ್ದ ಬರೋದಿಲ್ಲ, ಆದ್ರೂ ಗುಂಡಿನ ಶಬ್ದ ಯಾಕೆ ಬಂತು ಅನ್ನುವಂಥದ್ದನ್ನು ಕೂಡ ಆತ ಗಮನಿಸಬೇಕಾಗಿತ್ತು. ಆ ಪ್ರವಾಸಿಗನನ್ನ ಹೋಗೋದಕ್ಕಿಂತ ಮುಂಚೆ ತಡಿಬಹುದಾಗಿತ್ತು, ಆದ್ರೆ ಇದನ್ನ ತಡೆದಿಲ್ಲ. ಮತ್ತೆ ಅಲ್ಲಾಹು ಅಕ್ಬರ್ ಅನ್ನುವಂಥ ಘೋಷಣೆ ಕೂಗಿದ ಬಳಿಕ ಆ ಪ್ರವಾಸಿಗನನ್ನ ಈತ ಜಿಪ್ ಲೈನ್ ನಲ್ಲಿ ಮುಂದಕ್ಕೆ ಬಿಡ್ತಾನೆ. ಇದು ಕೂಡ ಅನುಮಾನಕ್ಕೆ ವ್ಯಕ್ತ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಸ್ಥಳೀಯರು ಈ ಉಗ್ರರಿಗೆ ಸಪೋರ್ಟ್ ಮಾಡಿದ್ರ, ಮತ್ತೆ ಅವ್ರ ಜೊತೆ ಕೈ ಜೋಡಿಸಿದ್ರ ಅನ್ನುವಂಥದ್ದು ಕೂಡ ಅನುಮಾನಗಳು ವ್ಯಕ್ತ ಆಗ್ತಿರುವಂತದ್ದು. ಆ ಪ್ರವಾಸಿಗ ರಿಷಿ ಭಟ್ ಕೂಡ ಅದೇ ಅನುಮಾನವನ್ನ ವ್ಯಕ್ತಪಡಿಸಿದ್ದಾನೆ. ನನಗೆ ಆ ಜಿಪ್ ಲೈನ್ ನಿರ್ವಾಹಕನ ಮೇಲೆ ಅನುಮಾನ ಇದೆ ಅನ್ನುವಂಥದ್ದನ್ನು ಹೇಳಿದೆ. ಹಾಗಾಗಿ ಈಗ NIA ಆ ಜಿಪ್ ಲೈನ್ ನಿರ್ವಾಹಕನನ್ನ ಕರೆದು ವಿಚಾರಣೆಯನ್ನ ನಡೆಸ್ತಾ ಇದೆ. ರಂಗನಾಥ್. ಎಸ್ ಹರೀಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.